ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಡಿ ಗ್ಯಾಂಗ್ ವಿಲ ಅಂತ ಒದ್ದಾಡ್ತಾ ಇದ್ದು ನಿನ್ನೆ ವಾದ ಪ್ರತಿವಾದವನ್ನ ಆಲಿಸಿತು. ಬೇಲ್ ಭವಿಷ್ಯ ಇತ್ತು, ಬಟ್ ಮುಂದೂಡಿಕೆ ಮಾಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸಿವಿ ನಾಗೇಶ್ ಪ್ರಬಲ ವಾದವನ್ನ ಮಂಡಿಸಿದ್ರು. ನಿನ್ನೆ ಸ್ಯಾಂಡಲ್ವುಡ್ ಪೊರ್ಕಿಗೆ ಇದೀಗ ಬೇಲ್ ಭಯ ಶುರುವಾಗಿದೆ. ಒಂದ್ ಕಡೆ ಮಧ್ಯಂತರ ಬೇಲ್ ತಗೊಂಡಿದ್ದಾರೆ, ಅದೆಲ್ಲ ರದ್ದಾಗುವ ಆತಂಕ ಕಾಡ್ತಾ ಇದೆ ದರ್ಶನ್ಗೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗೆ ಟೆನ್ಷನ್ ಈಗ. ಜೈಲ ಬೇಲ, ನಾಳೆ ಚಕ್ರವರ್ತಿಗೆ ಬಿಗ್ ಡೇ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಅರ್ಜಿಯ ವಿಚಾರಣೆ ನಡೆಯಲಿದೆ. ನಾಳೆ ಏನಾಗತ್ತೆ? ಬೇಲ್ ಕೊಡ್ತಾರಾ ಅಥವಾ ಜೈಲೇ ಗತಿಯಾಗತ್ತಾ? ಮಧ್ಯಂತರ ಜಾಮೀನು ರದ್ದಾಗುವ ಆತಂಕದಲ್ಲಿ ಕರಿಯ. ಯಾಕಂದ್ರೆ ಪೊಲೀಸರು ಶತಾಯಗತಾಯ ಪ್ರಯತ್ನ ಪಡ್ತಾ ಇದ್ದಾರೆ, ಮಧ್ಯಂತರ ಜಾಮೀನನ್ನ ರದ್ದು ಮಾಡಬೇಕು ಅಂತ. ರದ್ದಾಗತ್ತಾ? ಸ್ಯಾಂಡಲ್ವುಡ್ ಪೊರ್ಕಿಗೆ ಶುರುವಾಯಿತು ಬೇಲ್ ಭಯ. ನಾಳೆ ಹೈಕೋರ್ಟ್ ನಲ್ಲಿ ಮತ್ತೊಮ್ಮೆ ಜಾಮೀನು ಅರ್ಜಿಯ ವಿಚಾರಣೆ ಇದೆ. ನಿನ್ನೆ ವಾದ ಪ್ರತಿವಾದ ಎಲ್ಲವನ್ನ ಆಲಿಸಿದ ಕೋರ್ಟ್ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ನ್ಯಾಯಮೂರ್ತಿ ಎಸ್ ವಿಶ್ವಜಿತ್ ಶೆಟ್ಟಿ ಅವರಿದ್ದಂತಹ ಪೀಠ ನಾಳೆಗೆ ಈ ಕೇಸನ್ನ ಮುಂದುವರಿಸಿದೆ. ನಾಳೆ ಬೇಲ ಜೈಲ. ಕೇವಲ ದರ್ಶನ್ ಮಾತ್ರ ಅಲ್ಲ, ದರ್ಶನ್ ಗೆಳತಿ ಪವಿತ್ರ ಗೌಡಗೂ ಬಿಗ್ ಡೇ. ಅವ್ರ ಜೊತೆಗೆ ಮತ್ತೊಂದು 4 ಜನ ಆರೋಪಿಗಳಿಗೂ ಕೂಡ ನಾಳೆ ಬಿಗ್ ಡೇ. ಒಂದ್ ಕಡೆ ಹಾಸ್ಪಿಟಲ್ ನಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಎಲ್ಲೋ ಆ ಚಿಕಿತ್ಸೆ ಮೇಲೆ ಈಗ ಒಂದಷ್ಟು ಅನುಮಾನವನ್ನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದು, ಆ ಮಧ್ಯಂತರ ಬೇಲೇನು ಕೊಟ್ಟಿದ್ರು, ಅದನ್ನೇ ರಿಜೆಕ್ಟ್ ಮಾಡಿ ಬೇಲ್ ವಾಪಸ್ ತಗೊಳ್ಳಿ, ವಜಾ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವರೆಗೂ ಮೇಲ್ಮನವಿಯನ್ನ ಸಲ್ಲಿಸಿದ್ದಾರೆ. ಇತ್ತ ಹೈಕೋರ್ಟ್ ನಲ್ಲಿ ವಾದ ಪ್ರತಿವಾದ ನಿನ್ನೆ ಜೋರಾಗೇ ಇತ್ತು. ಸಿವಿ ನಾಗೇಶ್ ಅವರು ದರ್ಶನ್ ಪರವಾಗಿ ವಾದ ಮಂಡನೆ ಮಾಡಿದ್ರು, ಪ್ರಬಲವಾಗಿ ವಾದ ಮಂಡಿಸಿದ್ರು. ಕಿಡ್ನಾಪ್ ವಿಚಾರದಲ್ಲಿ ಕಿಡ್ನಾಪ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ, ಆತನನ್ನು ಯಾರೂ ಬಲವಂತವಾಗಿ ಕರೆ ತಂದಿರಲಿಲ್ಲ. ಬಲವಂತವಾಗಿ ಕರೆ ತರದೆ ಹೋದ್ಮೇಲೆ ಅದು ಯಾವ ತರ ಕಿಡ್ನಾಪ್ ಅಂತ ನೀವು ಪರಿಗಣಿಸ್ತೀರಾ? ಈ ತರ ಒಂದಷ್ಟು ವಾದವನ್ನ ಮಂಡಿಸಿದ್ರು. ಈಗ ನಾಳೆ ಬೇಲ್ ಅರ್ಜಿಯ ವಿಚಾರಣೆ ಇದೆ. ವಕೀಲ ನಾಗೇಶ್ ಪ್ರಬಲ ವಾದಕ್ಕೆ ಸಿಗತ್ತಾ ನಾಳೆ? ಆದ್ರೂ ಜಾಮೀನು ಪೊರ್ಕಿಗೆ. ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಮುಂದೂಡಿಕೆ ಮಾಡಿದೆ. ನಾಳೆಗೆ ಆತ ಮಹಿಳೆಯರಿಗೆ ಅಶ್ಲೀಲ ಸಂದೇಶ ಕಳಿಸ್ತಾ ಇದ್ದ, ಮಹಿಳೆಯರ ಮೇಲೆ ಗೌರವ ಇರಲಿಲ್ಲ, ಆತನಿಗೆ ಕಾನೂನಿನ ಮೇಲೆ ಭಯ ಇರಲಿಲ್ಲ. ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನೋದಕ್ಕೂ ಸರಿಯಾದ ಸಾಕ್ಷಿಗಳಿಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿ ಟೈಮ್ ಸರಿಯಲ್ಲ. ಆತ ಶೆಡ್ ಅಲ್ಲಿ ಕೊಲೆ ಮಾಡಲಾಗಿತ್ತು ಅಂತ ಹೇಳಿದ್ರು. ಅಲ್ಲಿದ್ದ ವಸ್ತುಗಳನ್ನ ಸೀಸ್ ಮಾಡಲಿಲ್ಲ ಪೊಲೀಸರು. ಎಲ್ಲವೂ ಕೂಡ ಇಲ್ಲೆಲ್ಲೋ ಮಿಸ್ ಮ್ಯಾಚ್ ಆಗಿದ್ದು, ಯಾವುದೂ ಸರಿಯಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇಲ್ಲೆಲ್ಲೋ ಸಿಲುಕ್ ಹಾಕಿಸುವಂತಹ ಪ್ಲಾನ್ ನಡೀತಾ ಇದೆ ಅಂತ ಹೇಳಿ ವಕೀಲ ನಾಗೇಶ್ ವಾದ ಮಂಡಿಸಿದ್ರು. ಪ್ರಬಲವಾದ ಶತಾಯಗತಾಯ ಬೇಲ್ ಪಡೆದುಕೊಳ್ಬೇಕು ಅಂತಾನೆ ಇರೋದು. ಈಗ ವಾದ ಪ್ರತಿವಾದವನ್ನ ಆಲಿಸಿ ನಾಳೆಗೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ನಾಳೆ ಮತ್ತೊಮ್ಮೆ ವಿಚಾರಣೆಯನ್ನ ನಡೆಸ್ತಾರೆ. ಬೇಲ ಅಥವಾ ಜೈಲ ಅಂತ. ರೇಣುಕಾಸ್ವಾಮಿಯ ಕೊಲೆ ಕೇಸ್ನಲ್ಲಿ ಆತನನ್ನ ಕಿಡ್ನಾಪ್ ಮಾಡಿದ್ದೆ ಸುಳ್ಳು, ಅದನ್ನ ಕಿಡ್ನಾಪ್ ಅಂತ ಹೇಳೋ ಹಾಗೆ ಇಲ್ಲ. ಇದು ಸಿವಿ ನಾಗೇಶ್ ಅವರ ವಾದ. ಕಿಡ್ನಾಪ್ ಅಂತ ನೀವು ಹೇಗೆ ಹೇಳಕ್ ಸಾಧ್ಯ? ಅದನ್ನ
ಆತನೇ ಮನೇಲಿ ಹೇಳಿ ಬಂದಿದ್ದಾನೆ ನಾನು 2 ದಿನ ಬರಲ್ಲ ಅಂತ. ಜೊತೆಗೆ ದುರ್ಗಾ ಅನ್ನೋ ಬಾರ್ಗೆ ಹೋಗಿದ್ದಾರೆ, ಡ್ರಿಂಕ್ಸ್ ಮಾಡಿದ್ದಾರೆ. ಆ ಬಿಲ್ ಅನ್ನ ರೇಣುಕಾ ಸ್ವಾಮಿನೇ ಪೇ ಮಾಡಿದ್ದಾನೆ ಆತನ ಫೋನ್ ಪೇ ಮುಖಾಂತರ. ಸೊ ಇಷ್ಟೆಲ್ಲ ಇದ್ದಾಗ ಯಾವ ತರ ಅದನ್ನ ಕೊಲೆ, ಕಿಡ್ನಾಪ್ ಅಂತ ನೀವು ಹೇಳ್ತೀರಾ ಅಂತ ವಾದ ಮಂಡಿಸ್ತಾ ಈಗ ನಾಳೆಗೆ ಮುಂದೂಡಿಕೆ ಆಗಿದೆ. ರೇಣುಕಾ ಸ್ವಾಮಿ ಸಾವು ಸಂಭವಿಸಿದ